ಪ್ರೈಸ್ ಸರ್ 1,50,000 ನೆಗೋಷಿಯಬಲ್ ಆಗುತ್ತೆ. 1,50,000 ನೆಗೋಷಿಯಬಲ್. ಸರ್ ಇನ್ನೂ ಪ್ರೈಸ್ ಏನಾಗುತ್ತೆ ಮುಂದೆ ಸರ್ ಫೈನಲ್ ಒಂದೇ ಪ್ರೈಸ್ 1,25,000 ಬಂದ್ರೆ ಮಾಡ್ಕೊಡ್ತೀವಿ. 1,25,000 ಬಂದ್ರೆ EV ವೆಹಿಕಲ್ ಹೌದು. ಓಕೆ, 340 ವರೆಗೂ ಮಾಡ್ಕೋಣ. 340 ಕೂಡ 340 ಮಾಡ್ಕೋಣ. ಲೋನ್ ಕೂಡ ಆಗುತ್ತಲ್ಲ ಸರ್ ಇದು? ಹಾ, ಲೋನ್ ಮಾಡ್ಕೊಳ್ಳಿ. ಪ್ರೈವೇಟ್ ಆಗುತ್ತೆ, ಬ್ಯಾಂಕ್ ಲೋನ್ ಆಗಲ್ಲ. ಬ್ಯಾಂಕ್ ಲೋನ್ ಆಗಲ್ಲ. ಹೌದು. ಪ್ರೈಸ್ ಕೋಟಿಂಗ್ ಬಂದು 3,80,000 ನೆಗೋಷಿಯಬಲ್. 360 ಬಂದ್ರೆ ಮಾಡ್ಕೊಡ್ತೀವಿ. 360 ಬಂದ್ರೆ ಆಗುತ್ತೆ ಖಂಡಿತ. ಚೆನ್ನಾಗಿದೆ ಸರ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಇದೆ ಸರ್. ಓಕೆ ಸರ್, ಪ್ರೈಸ್ ಸರ್ ಪ್ರೈಸ್ ಬಂದು 4,80,000 ನೆಗೋಷಿಯಬಲ್ ಸರ್. 4,80,000 ನೆಗೋಷಿಯಬಲ್. ಸರ್ ಇನ್ನೂ ಪ್ರೈಸ್ 465 ಮಾಡ್ಕೊಳ್ಳೋಣ. 465. ಸರ್ ಇದ್ರ ಪ್ರೈಸ್ ಸರ್ ಇದು ಪ್ರೈಸ್ ಕೋಟಿಂಗ್ ಬಂದು 4,25,000 ನೆಗೋಷಿಯಬಲ್. 4,25,000 ನೆಗೋಷಿಯಬಲ್. ಸರ್ ಇನ್ನೂ ಪ್ರೈಸ್ ಹೇಳ್ಬಿಟ್ಟು ಎಲ್ಲ ಕಡೆ ಹೇಳ್ತಿದ್ದೀರಾ ಸರ್. 4 lakhs ಮಾಡ್ಕೊಟ್ಬಿಡೋಣ. 4 ಲಕ್ಷ ರೌಂಡ್ ಫಿಗರ್ ಸರ್ ಕೂಡ ಇದೆ. ಹೌದು ಸರ್. ಓಕೆ, ಕೀಲೆ ಸೆಂಟರ್ ಪುಷ್ ಬಟನ್ ಸ್ಟಾರ್ಟ್, ಮೇಲೆ ಸನ್ ರೂಫ್ ಕೂಡ ಇದೆ. ಹೌದು. ಸರ್ ಪ್ರೈಸ್ ಸರ್ ಪ್ರೈಸ್ ಕೋಟಿಂಗ್ ಬಂದು 6,50,000 ನೆಗೋಷಿಯಬಲ್ ಸರ್. 6,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷ ಲೋನೇ ಆಗುತ್ತೆ. ಓಕೆ ಸರ್ ಎಕ್ಸಲೆಂಟ್ ಇದೆ ಸರ್ ಗಾಡಿ. ಸರ್ ಪ್ರೈಸ್ ಕೋಟಿಂಗ್ ಬಂದು 7,85,000 ನೆಗೋಷಿಯಬಲ್. 7,85,000 ನೆಗೋಷಿಯಬಲ್ ಇದೆ ಸರ್. ಹಂಗೆ ಲೋನ್ ಸರ್ ಲೋನ್ ಒಂದು 6.5 lakhs ಲೋನ್ ಮಾಡ್ಕೊಡ್ತೀನಿ. ಓಕೆ 6.5 ವರೆಗೂ ಲೋನ್ ಆಗುತ್ತೆ. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ಕೋಟಿಂಗ್ ಬಂದು 465 ನೆಗೋಷಿಯಬಲ್. 465 ನೆಗೋಷಿಯಬಲ್. ಹೌದು. 440 ಮಾಡ್ಕೋಣ. 3 lakhs ವರೆಗೂ ಲೋನ್ ಮಾಡ್ಕೊಡ್ತೀನಿ. 3 lakh ಲೋನ್ ಆಗುತ್ತೆ. ಹೌದು. ಆಫ್ಟರ್ ಮಾರ್ಕೆಟ್ ಹತ್ರ ಕಸ್ಟಮರ್ ಒಂದು 1 lakh ಮೇಲ್ ಖರ್ಚು ಮಾಡಿದ್ದಾರೆ. ಆಕ್ಸೆಸರೀಸ್ ಇದೆ. ಯಾರು ತಗೋತಾರೆ ಅವ್ರಿಗೆ ಬೆನಿಫಿಟ್ ಸರ್ ವೆಹಿಕಲ್. ಅವ್ರು ಏನು ಮಾಡ್ಸಂಗಿಲ್ಲ, ಏನು ಮಾಡಿಸೋಷ್ಟಿಲ್ಲ ಸರ್. ಬಂಪರ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ ಸರ್. ಈ ಬಂಪರ್ಸ್ ಎಂಕ್ವೈರ್ ಮಾಡಬಹುದು. ಓಕೆ, ನೋಡ್ತಾ ಇರಬಹುದು. ಮೆಟಲ್ ಬಂಪರ್ಸ್ ಇದೆ. ಸೊ ಬಂಪರ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಸೊ ಫುಲ್ಲಿ ಕಂಪ್ಲೀಟ್ ಮೆಟಲ್ ಬಂಪರ್ ಅನ್ಬೋದು. ಸರ್ ಪ್ರೈಸ್ ಸರ್ ಪ್ರೈಸ್ ಕೋಟಿಂಗ್ ಬಂದು 17,50,000 ನೆಗೋಷಿಯಬಲ್. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು 17 ವರೆಗೂ ಮಾಡ್ಕೊಡ್ತೀನಿ. 17 ವರೆಗೂ ಆಗುತ್ತೆ. ಹೌದೌದು ಸರ್ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಸರಿ ನಾನು ಸಾಯಿ ಎಲೆಗನ್ಸ್ ಯೂಸ್ ಕಾರ್ ಶೋರೂಮ್ ಬಂದಿದ್ದೀನಿ. ಹಾಗೆ ಇವತ್ತು ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನೀವು ಯಾವ್ದಾದ್ರು ಎಲ್ಲ ಕಾರಲ್ಲೂ ನೀವು ಎರಡೆರಡು ತರ ಕಾರ್ ನೋಡ್ಬೋದು. ಇವಾಗ ಸ್ಕೋಡಾದಲ್ಲಿ ನೋಡ್ತೀರಾ, ನ್ಯೂ ಶೇಪ್ ಇದೆ, ಓಲ್ಡ್ ಶೇಪ್ ಇದೆ. ನೀವು ಹೋಂಡಾ ಸಿಟಿಲಿ ನೋಡ್ತೀರಾ ಅಂದ್ರೆ ಅದ್ರಲ್ಲಿ ನ್ಯೂ ಶೇಪ್, ಓಲ್ಡ್ ಶೇಪ್ ಎಲ್ಲ ಕಾರಲ್ಲೂ ಎರಡೆರಡು ಇದೆ. ಹಾಗೆ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ತರಿಸಿದ್ದಾರೆ. ಥಾರ್ ಕೂಡ ಇದೆ, SUV 500 ಇದೆ. ಎಲ್ಲಾ ತರ ವೆಹಿಕಲ್ ಇವತ್ತು ಇವ್ರು ತರಿಸಿದ್ರು ಅನ್ಬೋದು. ಹಾಗೆ ಸರ್ ಇರ್ತಾರೆ. ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೊಂದ್ಸರಿ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ಸರ್ ನಮ್ದು ಸಾಯಿ ಎಲಿಗೆನ್ಸ್ JP ನಗರ, ನಿಯರ್ ಬೈ ಡೆಲ್ಮಿಯಾ ಸರ್ಕಲ್ ಬರುತ್ತೆ. ಡಿಸ್ಕ್ರಿಪ್ಷನ್ ನಿಮ್ಗೆ ಲೊಕೇಶನ್ ಎಲ್ಲ ಹಾಕಿದೀವಿ. ಓಕೆ, ಸೊ ಚೆಕ್ ಮಾಡ್ಕೊಳ್ಳಿ. ಸರ್ ಇವತ್ತು ಇಷ್ಟೊಂದು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ EV ವೆಹಿಕಲ್ ಇದೆ 1.5 lakhs ಇಂದ ಸ್ಟಾರ್ಟ್. 1,50,000 ಶುರು ಆಗುತ್ತಲ್ಲ ಸರ್ ವೆಹಿಕಲ್ ಇವತ್ತು? ಹೌದು. ಓಕೆ ಸರ್, ಹಾಗೆ ಲೋನ್ ಬಗ್ಗೆ ಸರ್? ಲೋನ್ 2013 ಆಫ್ಟರ್ವರ್ಡ್ಸ್ ಯಾವ್ದು ವೆಹಿಕಲ್ ಇದ್ರೂ ಮಾಡ್ಕೊಡ್ತೀವಿ ಸರ್. 2013 ಮೇಲೆ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ ಖಂಡಿತ. ಸಿಬಿಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಮಾಡ್ತೀವಿ ಸರ್. ಹಾಗೇನೆ ಎಲ್ಲ ಗುಡ್ ಕ್ವಾಲಿಟಿ ವೆಹಿಕಲ್ಸ್. ಹೌದು, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುತ್ತೆ, ಸರ್ಟಿಫೈಡ್ ಇರುತ್ತೆ. ಬೇಕಾದ್ರೆ ಶೋರೂಮ್ ತಗೊಂಡು ಚೆಕ್ ಮಾಡಿ ಗಾಡಿ ತಗೊಂಡು ಹೋಗ್ಬೋದು. ಹೌದು. ಸರ್ ಹಾಗೇನೆ 1 year ಇಂಜಿನ್ ವ್ಯಾರಂಟಿ ಅಂತ ಇಂಜಿನ್ ವ್ಯಾರಂಟಿ ಕೊಡ್ತೀವಿ. ಓಕೆ, 1 year ಇಂಜಿನ್ ವ್ಯಾರಂಟಿ ಇರುತ್ತಲ್ಲ ಸರ್? ಹೌದು. ಓಕೆ ಸರ್, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಖಂಡಿತ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನಮಗೊಂದು ಎಲೆಕ್ಟ್ರಿಕಲ್ ವೆಹಿಕಲ್ EV ವೆಹಿಕಲ್ ಇದೆ. 2013 ಮಾಡೆಲ್ ಗಾಡಿ ಇದು. 13 ಮಾಡೆಲ್? ಯಾವುದು? 13 ಮಾಡೆಲ್, ಸಿಂಗಲ್ ಓನರ್. ಗಾಡಿ ಬಂದು 45,000 ಓಡಿದೆ. ಓಕೆ, ಇದು ಕೂಡ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಶೋರೂಮ್ ಹಿಸ್ಟ್ರಿ ಸರ್. ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ? ಸರ್ ಫೀಚರ್ಸ್ ಹೋಯ್ತು ನಿಮಗೆ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಓಕೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪ್ರೊಜೆಕ್ಟೆಡ್ ಲೈಟ್ಸ್ ಬರುತ್ತೆ. ಸೊ ಟೈರ್ ಕಂಡೀಷನ್ ಹೊಸ ಟೈರ್ಸ್ ಇದೆ. ಓಕೆ, ಹೌದು. ಸಿಟಿ ಪರ್ಪಸ್ ಗೆ ಚೆನ್ನಾಗಿದೆ ಸರ್. ಸರ್ ಪ್ರೈಸ್ ಸರ್ 1,50,000 ನೆಗೋಷಿಯಬಲ್ ಆಗುತ್ತೆ. 1,50,000 ನೆಗೋಷಿಯಬಲ್. ಸರ್ ಇನ್ನೂ ಪ್ರೈಸ್ ಏನಾಗುತ್ತೆ ಮುಂದೆ? ಸರ್ ಫೈನಲ್ ಒಂದೇ ಪ್ರೈಸ್ 1,25,000 ಬಂದ್ರೆ ಮಾಡ್ಕೊಡ್ತೀವಿ. 1,25,000 ಬಂದ್ರೆ EV ವೆಹಿಕಲ್. ಹೌದು. ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಕಲರ್ i10 ಇದೆ ಸರ್. Hyundai i10 2010 ಮಾಡೆಲ್, ನ್ಯೂ ಶೇಪ್, 1.2 ಕಪ್ಪ ಇಂಜಿನ್. ಹಾ ಸರ್. ಸಿಂಗಲ್ ಓನರ್, 70,000 ಓಡಿದೆ ಗಾಡಿ ಬಂದು. ಸಿಂಗಲ್ ಓನರ್? ಹೌದೌದು. ಓಕೆ, ಸೊ ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ, ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸರ್ ಹಾಗೆ ಫೀಚರ್ಸ್ ಅಂದ್ರೆ ಸರ್? ಸರ್ ಫೀಚರ್ಸ್ ವೈಸ್ ಪವರ್ ಸ್ಟೇರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, AC ಇದೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಟೈರ್ ಕಂಡೀಷನ್ ನಮಗೆ 60-70% ಇದೆ ಗಾಡಿಯಲ್ಲಿ. ಸೊ ಪ್ರೈಸ್ ಕೋಟಿಂಗ್ ಬಂದು 2,75,000 ನೆಗೋಷಿಯಬಲ್. 2,75,000 ನೆಗೋಷಿಯಬಲ್. ಸರ್ ಇನ್ನೂ ಪ್ರೈಸ್ ಏನಾಗುತ್ತೆ ಸರ್? ಫೈನಲ್ 260 ಬಂದ್ರೆ ಮಾಡ್ಕೊಡ್ತೀವಿ. 260 ಬಂದ್ರೆ ಆಗುತ್ತೆ ಖಂಡಿತ. ಸರ್ ಟೊಯೋಟಾ ಎಟಿಯಾಸ್ ಲಿವಾ ಇದೆ, ಸಿಂಗಲ್ ಓನರ್, 2011 ಮಾಡೆಲ್. ಸಾರಿ, ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಗಾಡಿ, ವಿ ವರ್ಷನ್. ಗಾಡಿ ಬಂದು 94,000 ಓಡಿದೆ. ಓಕೆ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಗಾಡಿ ಇದು ಕೂಡ. ಹಾ ಸರ್. ಫೀಚರ್ಸ್ ವೈಸ್ ನಿಮ್ಗೆ ಹೇಳೋದಾದ್ರೆ ಇದ್ರಲ್ಲಿ ವಿತ್ ಡ್ಯುಯಲ್ ಏರ್ ಬ್ಯಾಗ್ಸ್, ABS ಬರುತ್ತೆ, ಮತ್ತೆ ಅಲಾಯ್ ವೀಲ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಕಂಪನಿಯಿಂದನೇ, ಫಾಗ್ ಲೈಟ್ಸ್ ಇದೆ. ಪೆಟ್ರೋಲ್ ವರ್ಷನ್ ಸರ್ ಇದು. ಸೊ ಪೆಟ್ರೋಲ್ ವರ್ಷನ್? ಹೌದು, ಪೆಟ್ರೋಲ್ ವರ್ಷನ್. ಸೊ ಪ್ರೈಸ್ ಕೋಟಿಂಗ್ ಬಂದು 3,60,000 ನೆಗೋಷಿಯಬಲ್ ಸರ್. ಓಕೆ, 340 ವರೆಗೂ ಮಾಡ್ಕೋಣ. 340 ಕೂಡ 340 ಮಾಡ್ಕೋಣ. ಲೋನ್ ಕೂಡ ಆಗುತ್ತಲ್ಲ ಸರ್ ಇದು? ಲೋನ್ ಮಾಡ್ಕೊಳ್ಳಿ. ಪ್ರೈವೇಟ್ ಆಗುತ್ತೆ, ಬ್ಯಾಂಕ್ ಲೋನ್ ಆಗಲ್ಲ. ಬ್ಯಾಂಕ್ ಲೋನ್ ಆಗಲ್ಲ. ಹೌದು.
ನೆಕ್ಸ್ಟ್ ಒಂದು ಶಿಫ್ಟ್ ಇದೆ ಸರ್ ರೆಡ್ ಕಲರ್. ಸ್ವಿಫ್ಟ್ 2011 ಇದು ಸಿಂಗಲ್ ಓನರ್ VDI ವರ್ಷನ್. ಗಾಡಿ ಬಂದು 86,000 ಓಡಿದೆ. ಡೀಸೆಲ್ ವೆಹಿಕಲ್ ನಿಮ್ಗೆ ಡೀಸೆಲ್ ಸರ್ ಇದು? ಹೌದು ಡೀಸೆಲ್. ನಿಮ್ಗೆ ಮೈಲೇಜ್ ಎಲ್ಲ ನಿಮ್ಗೆ ಕ್ಲೋಸ್ ಟು 20 ಬರುತ್ತೆ. ಫೀಚರ್ ವೈಸ್ ಬಂದ್ರೆ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 4 ಡೋರ್, ಲೆದರ್ ಸೀಟ್ಸ್ ಇದೆ. ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ವೆಹಿಕಲ್. ತುಂಬಾ ನೀಟ್ ಆಗಿರೋ ವೆಹಿಕಲ್. ರೇಟ್ ಇದೆ ರೆಡ್ ಕಲರ್. ರೆಡ್ ಕಲರ್ ನೋಡ್ತಾ ಇದ್ರೆ ತುಂಬಾ ನೀಟ್ ಆಗಿರೋ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ವೆಹಿಕಲ್ ಅನ್ಬೋದು. ಸರ್ ಪ್ರೈಸ್? ಪ್ರೈಸ್ ಕೋಟಿಂಗ್ ಬಂದು 3,80,000 ನೆಗೋಷಿಯಬಲ್. 360 ಬಂದ್ರೆ ಮಾಡ್ಕೊಡ್ತೀವಿ. 360 ಬಂದ್ರೆ ಆಗುತ್ತೆ ಖಂಡಿತ. ಮಾತ್ರ 2 i20 ಇದೆ. ಒಂದು 2012 ಇದೆ, ಇನ್ನೊಂದು 2014 ಇದೆ. ಫಸ್ಟ್ 2012 ಡೀಟೇಲ್ಸ್ ಕೊಟ್ಬಿಡ್ತೀನಿ. ಓಕೆ ಸರ್. 2012 ಬಂದು ಮ್ಯಾಗ್ನಾ ಆಪ್ಷನಲ್ ನ್ಯೂ ಶೇಪ್ ಇದು ಡೀಸೆಲ್. ಓಕೆ. ಸೊ ಕಿಲೋಮೀಟರ್ಸ್ ಬಂದು 76,000 ಡ್ರಿವನ್. ಫೀಚರ್ ವೈಸ್ ಬಂದು ನಿಮ್ಗೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ AC ಇದೆ. ಓಕೆ. ಕಂಪ್ಲೀಟ್ ಶೋರೂಮ್ ಮೇಂಟೈನ್ ವೆಹಿಕಲ್. 4 ಹೊಸ ಟೈರ್ಸ್ ಇದೆ. ಇದು ಪ್ರೈಸ್ ಕೋಟಿಂಗ್ ಬಂದು 4,15,000 ನೆಗೋಷಿಯಬಲ್ ಸರ್. ಒಂದು 4 lakhs ವರೆಗೂ ಮಾಡ್ಕೊಡ್ತೀವಿ ಫೈನಲ್. 4 ಲಕ್ಷ ರೌಂಡ್ ಫಿಗರ್ ಆಗುತ್ತೆ ಖಂಡಿತ. ನಿಮ್ ಮೊದಲೇ ಹೇಳಿದ್ದೆ 2 i20 ಇದೆ ಅಂತ. ಒಂದು ಡೀಟೇಲ್ಸ್ ಕೊಟ್ಟಿನಿ. ಇದು ಸೆಕೆಂಡ್ ವೆಹಿಕಲ್. 2014 ಇದು. ಇದು ಕೂಡ ಸಿಂಗಲ್ ಓನರ್. ಇದು ಸ್ಪೋರ್ಟ್ಸ್ ವರ್ಷನ್ ಗಾಡಿ ಬಂದು. ಓಕೆ. ಸೊ ಇದು ಕೂಡ ಡೀಸೆಲ್ ಆದ್ರಿಂದ ನಿಮ್ಗೆ ಮೈಲೇಜ್ ಒಂದು ಸಿಟಿಯಲ್ಲಿ ಒಂದು 15 to 16 ಬರುತ್ತೆ. ಹೈವೇ 20+ ಬರುತ್ತೆ. ಗಾಡಿ ವೈಸ್ ತುಂಬಾ ಚೆನ್ನಾಗಿದೆ. ಫೀಚರ್ ವೈಸ್ ಬಂತಂದ್ರೆ ನಿಮ್ಗೆ ಏರ್ ಬ್ಯಾಗ್ ಇದೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಇದೆ, ಆಟೋ ಕ್ಲೈಮೇಟ್ AC ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಇದೆ ಸರ್. ಓಕೆ ಸರ್. ಪ್ರೈಸ್? ಸರ್ ಪ್ರೈಸ್ ಬಂದು 4,80,000 ನೆಗೋಷಿಯಬಲ್ ಸರ್. 4,80,000 ನೆಗೋಷಿಯಬಲ್ ಸರ್. ಇನ್ನೂ ಪ್ರೈಸ್ 465 ಮಾಡ್ಕೊಳ್ಳೋಣ. 465. ಓಕೆ. ಸೊ ಸ್ವಿಫ್ಟ್ ನಮ್ಮ ಹತ್ರ ಇನ್ನೊಂದು ವೆಹಿಕಲ್ ಇದೆ. 2011 ಆಯ್ತು, 2012 ಕೂಡ ಇದೆ. 12 ಕೂಡ ಇದೆ. ಹೌದು. 11 ಬಂದು ಡೀಸೆಲ್, ಇದು 12 ಬಂದು ಪೆಟ್ರೋಲ್ ವೆಹಿಕಲ್. ಇದು ಸಿಂಗಲ್ ಓನರ್ ಗಾಡಿ, 60,000 ಡ್ರಿವನ್. ಸೊ ಫೀಚರ್ಸ್ ವೈಸ್ ಬಂತಂದ್ರೆ ನಿಮ್ಗೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 76,000 ಓಡಿದೆ ಸರ್ ವೆಹಿಕಲ್. ಎರಡು ಶಿಫ್ಟ್ ಆದ್ರೂ ಇವ್ರ ಹತ್ರ ನೀಟ್ ಆಗಿದೆ. ರೆಡ್ ಕಲರ್ ಇದೆ, ಅದು ಕೂಡ ನೀಟ್, ಡೆಂಟ್ ಇಲ್ಲ, ಸ್ಕ್ರಾಚ್ ತುಂಬಾ ನೀಟ್ ಆಗಿದೆ. ಸೊ ಇದು ಕೂಡ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿದೆ. ಸರ್ ಇದ್ರ ಪ್ರೈಸ್? ಸರ್ ಇದು ಪ್ರೈಸ್ ಕೋಟಿಂಗ್ ಬಂದು 4,25,000 ನೆಗೋಷಿಯಬಲ್. 4,25,000 ನೆಗೋಷಿಯಬಲ್. ಸರ್ ಇನ್ನೂ ಪ್ರೈಸ್ ಹೇಳ್ಬಿಟ್ಟು ಎಲ್ಲ ಗಾಡಿ ಹೇಳ್ತಿದ್ದೀರಾ ಸರ್? 4 lakhs ಮಾಡ್ಕೊಟ್ಕೋಣ. 4 ಲಕ್ಷ ರೌಂಡ್ ಫಿಗರ್. ಸರ್ ಲೋನ್ ಏನ? ಲೋನ್ ಮಾಡ್ಕೋಣ ಸರ್. ಆಗುತ್ತೆ? ಹೌದು. ಒಂದು 1 year ಲೋನ್ ಮಾಡ್ಕೊಡ್ತೀವಿ. 1 year ಲೋನ್ ಆಗುತ್ತೆ ಖಂಡಿತ. ನೆಕ್ಸ್ಟ್ ನಮ್ಮ ಮುಂದೆ ಸಿಟಿ ಇದೆ ಸರ್. ಹೋಂಡಾ ಸಿಟಿ ಇದೆ 2011. ಟೋಟಲ್ ನಮ್ಮ ಹತ್ರ 3 ಗಾಡಿ ಇದೆ ಸರ್. ಹೋಂಡಾ ಸಿಟಿ 3 ಗಾಡಿ ಇದೆ ಸರ್. 4 ಗಾಡಿ ಇದೆ. 4 ಹೋಂಡಾ ಸಿಟಿ ಇದೆ. ಓಕೆ. ಇದು ಫಸ್ಟ್ ಈ ಡೀಟೇಲ್ಸ್ ಕೊಟ್ಬಿಡ್ತೀನಿ ಸರ್. ನಮ್ಗೆ ಓಲ್ಡ್ ಶೇಪ್ ಇದೆ, ನ್ಯೂ ಶೇಪ್ ಇದೆ. ಓಲ್ಡ್ ಶೇಪ್ ಇದೆ, ನ್ಯೂ ಶೇಪ್ ಇದೆ. ಎರಡು ತರನೂ ಇದೆ. ಓಕೆ. ಮತ್ತೆ ಎಲ್ಲ ಪೆಟ್ರೋಲ್ ಇರೋದು, ಯಾವುದು ಡೀಸೆಲ್ ಇಲ್ಲ ಹೋಂಡಾ ಸಿಟಿ. ಎಲ್ಲ ಪೆಟ್ರೋಲ್ ಗಾಡಿನೇ ಇರೋದು. ಓಕೆ ಸರ್. 2011 ಇದು ಸೆಕೆಂಡ್ ಓನರ್. ಗಾಡಿ ಬಂದು 78,000 ಓಡಿದೆ. ಓಕೆ. 1.5 SMT. ಸೊ ಫೀಚರ್ಸ್ ವೈಸ್ ನಿಮ್ಗೆ ಹೇಳ್ಬೇಕಂದ್ರೆ ವಿತ್ ಡಿಎಲ್ ಏರ್ ಬ್ಯಾಗ್ಸ್ ಬರುತ್ತೆ ವೆಹಿಕಲ್. ಡಿಎಲ್ ಏರ್ ಬ್ಯಾಗ್, ABS, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಓಕೆ. ಆಟೋ ಅಡ್ಜಸ್ಟಬಲ್ ಸೈಡ್ ಮಿರರ್ಸ್ ಬರುತ್ತೆ. ಗಾಡಿ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ನೆಗೋಷಿಯಬಲ್. ಒಂದ್ ಪ್ರೈಸ್ 3,90,000 ಬಂದ್ರೆ ಮಾಡ್ಕೊಡ್ತೀವಿ. 3,90,000 ಗೆ ಒಂದು ಸಿಟಿ ಇದೆ, ಸಿಟಿ ಹೋಂಡಾ ಸಿಟಿ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಖಂಡಿತ. ಸರ್ ಲೋನ್ ಕೂಡ ಆಗುತ್ತೆ ಸರ್. 1 year ಲೋನ್ ಆಗುತ್ತೆ. 1 year ಲೋನ್ ಆಗುತ್ತೆ ಖಂಡಿತ. ಇನ್ನೊಂದು ಮುಂದೆ ಸರ್ ಇನ್ನೊಂದು ಹೋಂಡಾ ಸಿಟಿ ಇದೆ. ಫಸ್ಟ್ ಡೀಟೇಲ್ಸ್ ಕೊಟ್ಟಿನಿ. ಸೆಕೆಂಡ್ ವೆಹಿಕಲ್ ಹೋಂಡಾ ಸಿಟಿ. ಇದು ಬಂದು 2015 1.5 VX ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಇದು VX ಆದ್ರಿಂದ ಟಾಪ್ ಎಂಡ್ ವರ್ಷನ್ ಬರುತ್ತೆ ಇದು. ಓಕೆ. ಸೊ ಇದರಲ್ಲಿ ಫೀಚರ್ಸ್ ವೈಸ್ ನಿಮ್ಗೆ ಹೇಳ್ಬೇಕಂದ್ರೆ ವಿತ್ ಸನ್ ರೂಫ್ ಇದೆ ವೆಹಿಕಲ್. ವಿತ್ ಸನ್ ರೂಫ್ ಇದೆ. ವಿತ್ ಡ್ಯೂಯಲ್ ಏರ್ ಬ್ಯಾಗ್ಸ್ ಬರುತ್ತೆ, ABS ಇದೆ, ಅಲಾಯ್ ವೀಲ್ಸ್ ಇದೆ, ನ್ಯಾವಿಗೇಷನ್ ಸಿಸ್ಟಮ್ ಅಪ್ಗ್ರೇಡ್ ಮಾಡಿದ್ದಾರೆ ಕಸ್ಟಮರ್. ಲೆದರ್ ಸೀಟ್ಸ್ ಇದೆ. ಓಕೆ. 4 ಹೊಸ ಟೈರ್ಸ್ ಇದೆ. ವಿತ್ ಕ್ರೂಸ್ ಕಂಟ್ರೋಲ್ ಇದೆ ವೆಹಿಕಲ್. ಸರ್ ಇದು ಫುಲ್ಲಿ ಲೋಡೆಡ್ ವೆಹಿಕಲ್. ಫುಲ್ಲಿ ಲೋಡೆಡ್ ಸರ್. ಲಾಸ್ಟ್ ವರ್ಷನ್. ಕೀಲೆಸ್ ಎಂಟ್ರಿ ಕೂಡ ಇದೆ. ಹೌದು ಸರ್. ಓಕೆ. ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್, ಮೇಲೆ ಸನ್ ರೂಫ್ ಕೂಡ ಇದೆ. ಹೌದೌದು ಸರ್. ಪ್ರೈಸ್? ಸರ್ ಪ್ರೈಸ್ ಕೋಟಿಂಗ್ ಬಂದು 6,50,000 ನೆಗೋಷಿಯಬಲ್ ಸರ್. 6,30,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 5 ಲಕ್ಷ ಲೋನೇ ಆಗುತ್ತೆ. ಓಕೆ. 6,50,000 ಕೋಟ್ ಮಾಡ್ತಾ ಇರೋದು. 6,30,000 ಫೈನಲ್ ಮಾಡ್ಕೊಡ್ತೀನಿ. ಅದರಲ್ಲಿ 5 lakhs ಲೋನೇ ಆಗುತ್ತೆ ಗಾಡಿ. 5 ಲಕ್ಷ ಲೋನೇ ಆಗ್ಬಿಡುತ್ತೆ. ಖಂಡಿತ ಸರ್. ಹೋಂಡಾ ಸಿಟಿ ಇದೆ ನಮ್ಮ ಹತ್ರ. ಇದು ಥರ್ಡ್ ವೆಹಿಕಲ್. ಇದು ಬಂದು 1.5 VMT. ಇದು ಕೂಡ ಕೀಲೆಸ್ ಎಂಟ್ರಿ ಬರುತ್ತೆ. 2017 ಮಾಡೆಲ್ ಇದು. ಹಾ ಸರ್. 2017 ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದು 44,000 ಡ್ರಿವನ್. ಓಕೆ. ಇದು ಫುಲ್ಲಿ ಟಾಪ್ ಎಂಡ್ ಅಲ್ವಾ ಸರ್? ಫುಲ್ಲಿ ಟಾಪ್, ಬಟ್ ಸನ್ ರೂಫ್ ಬರಲ್ಲ ಅಷ್ಟೇ. 1 below ಸನ್ ರೂಫ್. ಇದು V ವರ್ಷನ್. ಇದು ವಿತ್ ನಿಮ್ಗೆ ಕೀಲೆಸ್ ಎಂಟ್ರಿ ಬರುತ್ತೆ ಇದರಲ್ಲಿ. ಓಕೆ. ಕೀಲೆಸ್ ಎಂಟ್ರಿ ಇದೆ, ನ್ಯಾವಿಗೇಷನ್ ಇದೆ, ಅಲಾಯ್ ವೀಲ್ಸ್ ಇದೆ, ಡೈಮಂಡ್ ಕಟ್ ಅಲಾಯ್ಸ್. ಓಕೆ. ಆಟೋ ಕ್ಲೈಮೇಟ್ AC ಇದೆ. ನೋಡಿ ಇದು ನ್ಯೂ ಶೇಪ್ ಆದ್ರಿಂದ ಹೆಡ್ಲೈಟ್ಸ್ ಎಲ್ಲ ಚೇಂಜ್ ಬರುತ್ತೆ. ಫೇಸ್ ಲಿಫ್ಟ್ ವರ್ಷನ್ ಇದು. ಓಕೆ. ಹೌದು ಸರ್. ಸರ್ ಇದು ಆಟೋ ಟ್ರಾನ್ಸ್ಮಿಷನ್ ಸರ್. ಇದು ವೆಹಿಕಲ್ ಆಟೋ ಟ್ರಾನ್ಸ್ಮಿಷನ್. ಪ್ರೈಸ್ ಕೋಟಿಂಗ್ ಬಂದು 7,50,000 ನೆಗೋಷಿಯಬಲ್. 7,50,000 ನೆಗೋಷಿಯಬಲ್. 2017 ಮಾಡೆಲ್. 17 ಮಾಡಲ್ ಲೋನ್ ಸರ್ ಇದಕ್ಕೆ? ಸರ್ ಲೋನ್ ನಿಮ್ಗೆ 6 lakhs ಲೋನ್ ಆಗುತ್ತೆ. 6 to 6.5 ಲೋನೇ ಆಗುತ್ತೆ. ಲೋನೇ ಆಗ್ಬಿಡುತ್ತೆ. ಖಂಡಿತ ಲೋನ್ ಆಗುತ್ತೆ. ಸೊ
ಸರ್ ಹೋಂಡಾ ಸಿಟಿ ಇದೆ, ಇದು ನೋಡಿ ಇದೆ 4th ವೆಹಿಕಲ್, 2018 ಮಾಡೆಲ್ ಇದು. ಓಕೆ 2018 30,000 ಓಡಿದೆ, ಸೆಕೆಂಡ್ ಓನರ್. ಬರೀ 30,000 ಬರೀ 30,000 ಓಡಿದೆ. ವಿ ವರ್ಷನ್ ಇದು ಕೂಡ ಆಟೋಮೆಟಿಕ್ ವೆಹಿಕಲ್. ಸೊ ನಿಮ್ಗೆ ಫೀಚರ್ಸ್ ವೈಸ್ ಬಂದ್ರೆ ಇದು ಕೂಡ ಕೀಲೆಸ್ ಎಂಟ್ರಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಆಟೋ ಕ್ಲೈಮೇಟ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ, ಡೈಮಂಡ್ ಕಟ್ ಅಲಾಯ್ಸ್ ಇದೆ, ನ್ಯೂ ಶೇಪ್ ಇದು ಹೆಡ್ಲೈಟ್ಸ್ ಎಲ್ಲ ನೋಡಿ ವಿತ್ DRL ಬರುತ್ತೆ. ಸೊ ಇದು ಕೂಡ ನ್ಯೂ ಶೇಪ್. ಓಕೆ ಸರ್, ಇದ್ರ ಪ್ರೈಸ್? ಸರ್ ಪ್ರೈಸ್ ಕೋಟಿಂಗ್ ಬಂದು 7,85,000 ನೆಗೋಷಿಯಬಲ್. 7,85,000 ನೆಗೋಷಿಯಬಲ್. ಸರ್ ಲೋನ್? ಸರ್ ಲೋನ್ ಇದಕ್ಕೆ ಒಂದು 6.5 lakhs ಲೋನೇ ಆಗುತ್ತೆ ಸರ್. ಓಕೆ ಸರ್ Volkswagen Amio ವೆಹಿಕಲ್ ಇದೆ, ಓಕೆ ಸಿಂಗಲ್ ಓನರ್, 2017 ಮಾಡೆಲ್ ಇದು. ಸಿಂಗಲ್ ಓನರ್? ಸಿಂಗಲ್ ಓನರ್, 2017 ಆಟೋ ಟ್ರಾನ್ಸ್ಮಿಷನ್, ಡೀಸೆಲ್ ವೆಹಿಕಲ್, ಓಕೆ. ಡೀಸೆಲ್ 1.5 DSG. ಸರ್ ಮೈಲೇಜ್ ಎಲ್ಲ ಸಿಟಿಯಲ್ಲಿ ಒಂದು 16 to 17 ಬರುತ್ತೆ, ಹೈವೇ 20+ ಬರುತ್ತೆ ವೆಹಿಕಲ್. ಸರ್ ಫೀಚರ್ಸ್? ಸರ್ ಫೀಚರ್ಸ್ ವೈಸ್ ಬಂದು ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ವಿತ್ ಕ್ರೂಸ್ ಕಂಟ್ರೋಲ್ ಇದೆ, ಲೆದರ್ ಸೀಟ್ಸ್ ಇದೆ, ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ ಬಂದು 93,000 ಕಿಲೋಮೀಟರ್ ಡಿವನ್, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಸೊ ನೋಡ್ತಾ ಇರ್ಬೋದು, ಶೋರೂಮ್ ಟೇಸ್ಟ್ ಅನ್ಬೋದು, ಆ ತರ ಇದೆ ವೆಹಿಕಲ್ ಅನ್ಬೋದು. ಸರ್ ಪ್ರೈಸ್? 6,50,000 ನೆಗೋಷಿಯಬಲ್. ಸರ್ ಲೋನ್ ಸರ್ ಇದು? ಸರ್ ಲೋನ್ ನಿಮ್ಗೆ ಇದಕ್ಕೊಂದು 4.5 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್ ಸ್ಕೋಡಾ ರ್ಯಾಪಿಡ್ ಇದೆ ನಮ್ಮ ಹತ್ರ, 2 ವೆಹಿಕಲ್ ಇದೆ, ಒಂದು 2013 ಇದೆ, ಇನ್ನೊಂದು 2020 ಮಾಡೆಲ್ ಇದೆ. ಓಕೆ ಓಕೆ. ಅಂದ್ರೆ ಶೇಪ್ ಸ್ವಲ್ಪ ಚೇಂಜ್ ಆಗುತ್ತಲ್ಲ? ಹೌದು, ಒಂದು ಓಲ್ಡ್ ಶೇಪ್ ಇದೆ, ಒಂದು ನ್ಯೂ ಶೇಪ್ ಇದೆ. ಇದು 2020 ಮಾಡೆಲ್, ಇದು 1.0 TSI 1000cc. ಹಾ ಸರ್. ಸ್ಕೋಡಾ ರ್ಯಾಪಿಡ್ ಓಕೆ ಆಂಬಿಷನ್ ವರ್ಷನ್. ಸೊ ಫೀಚರ್ ವೈಸ್ ಬಂತಂದ್ರೆ ನಿಮ್ಗೆ ವಿತ್ ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಬರುತ್ತೆ, ಓಕೆ ಹೇಳಿ. ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಆಟೋ ಕ್ಲೈಮೇಟ್ AC ಇದೆ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ಡ್, 56,000 ಓಡಿದೆ ಗಾಡಿ. ಓಕೆ ಓಕೆ ಸರ್. ಎಕ್ಸಲೆಂಟ್ ಇದೆ ಸರ್ ಗಾಡಿ. ಸರ್ ಪ್ರೈಸ್ ಕೋಟಿಂಗ್ ಬಂದು 7,85,000 ನೆಗೋಷಿಯಬಲ್. 7,85,000 ನೆಗೋಷಿಯಬಲ್ ಇದೆ ಸರ್. ಹಂಗೆ ಲೋನ್ ಸರ್? ಸರ್ ಲೋನ್ ಒಂದು 6.5 lakhs ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ. 6.5 ಲೋನ್ ಆಗುತ್ತೆ ಸರ್. ಇವಾಗ ಹಾಗೇನ ಓಲ್ಡ್ ಶೇಪ್ ಸರ್? ಓಲ್ಡ್ ಶೇಪ್ ಕೊಡ್ತೀನಿ ಡೀಟೇಲ್ಸ್. ಸರ್ ರ್ಯಾಪಿಡ್ ಇದು ಫಸ್ಟ್ ಹೇಳಿದ್ನಲ್ಲ, ಇದು ಓಲ್ಡ್ ಶೇಪ್ ವೆಹಿಕಲ್ ಇದೆ, 2013 ಇದು, ಸಿಂಗಲ್ ಓನರ್. ಹಾ ಸರ್. ಇದು ಬಂದು ಡೀಸೆಲ್, ಇದು ಕೂಡ ಆಂಬಿಷನ್ ವರ್ಷನ್. ಸರ್ ಡೀಸೆಲ್ ಅಂದ್ರೆ ಇದು ಮೈಲೇಜ್? ಸರ್ ಮೈಲೇಜ್ ಸಿಟಿಯಲ್ಲಿ ಒಂದು 16 ಬರುತ್ತೆ, ಹೈವೇ 20+ ಬರುತ್ತೆ ಸರ್. ಓಕೆ ಓಕೆ. ಸರ್ ಫೀಚರ್ಸ್? ಸರ್ ಫ್ಯೂಚರ್ ವೈಸ್ ಬಂದ್ರೆ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಇದೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಮತ್ತೆ ಲೆದರ್ ಸೀಟ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ ಸರ್. ಓಕೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಮ್ಯಾಗ್ವಿಲ್ ಎಲ್ಲ 70% ಇದೆ. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ಕೋಟಿಂಗ್ ಬಂದು 465 ನೆಗೋಷಿಯಬಲ್. 465 ನೆಗೋಷಿಯಬಲ್. ಹೌದು, ಒಂದು 440 ಮಾಡ್ಕೋಣ, ಒಂದು 3 lakhs ವರೆಗೂ ಲೋನ್ ಮಾಡ್ಕೊಡ್ತೀವಿ. 3 lakh ಲೋನ್ ಆಗುತ್ತೆ? ಹೌದು ಸರ್. ಹ್ಯುಂಡೈ ಎಲೆಂಟ್ರಾ ಇದೆ, ನಿಯೋ ಎಲೆಂಟ್ರಾ, 2016 ಮಾಡೆಲ್, ಆಟೋಮೆಟಿಕ್. ಹಾ ಸರ್. ವಿತ್ ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಬರುತ್ತೆ. ಸೊ ಆಟೋ ಟ್ರಾನ್ಸ್ಮಿಷನ್ ಆದ್ರಿಂದ ನಿಮ್ಗೆ ಫೀಚರ್ಸ್ ಕಂಪ್ಲೀಟ್ಲಿ ಟಾಪ್ ಎಂಡ್ ಇದು, SX ಆಪ್ಷನಲ್ ವೆಹಿಕಲ್. ಸೊ ಫುಲ್ಲಿ ಟಾಪ್ ಎಂಡ್ ಬರುತ್ತೆ? ಫುಲ್ಲಿ ಟಾಪ್ ಎಂಡ್ ವಿತ್ ಕೀಲೆಸ್ ಎಂಟ್ರಿ ಇದೆ, ಓಕೆ. 6 ಏರ್ ಬ್ಯಾಗ್ಸ್ ಬರುತ್ತೆ, ಆಟೋ AC, ಮತ್ತೆ ಲೆದರ್ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಓಕೆ. ಮತ್ತೆ ಇದು ಕೂಡ ಆಟೋಮೆಟಿಕ್ ಆದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.8 ಲೀಟರ್ ಇಂಜಿನ್ ಇದು, ತುಂಬಾ ನೀಟ್ ಆಗಿರೋ ವೆಹಿಕಲ್, ವೈಟ್ ಕಲರ್. ಓಕೆ ಸರ್. ಪ್ರೈಸ್ ಕೋಟಿಂಗ್ ಬಂದು 7,65,000 ನೆಗೋಷಿಯಬಲ್. ಒಂದೇ ಪ್ರೈಸ್ 720 ಬಂದ್ರೆ ಮಾಡ್ಕೊಡ್ತೀನಿ. 720 ಒಂದು 6 lakhs ವರೆಗೂ ಲೋನ್ ಆಗುತ್ತೆ ಗಾಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್? ಸರ್ ಈಗ ನಮ್ಮ ಹತ್ರ ಇನ್ನೊಂದು ಹ್ಯುಂಡೈ ವರ್ನಾ ಇದೆ. ಓಕೆ. 1.6 SX ಆಪ್ಷನಲ್ 4S ವರ್ನಾ ಇದು, 2015. ಫೀಚರ್ ವೈಸ್ ಬಂದ್ರೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಇದೆ, ಡೈಮಂಡ್ ಕಟ್ ಅಲಾಯ್ಸ್ ಇದೆ, ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್ ಇದೆ. ಸರ್ ಇದು ಫುಲ್ಲಿ ಲೋಡೆಡ್ ಬರುತ್ತೆ? ಹೌದೌದು, ಫುಲ್ಲಿ ಲೋಡೆಡ್, ಪ್ರೊಜೆಕ್ಟ್ ರೆಡ್ ಲೈಟ್ಸ್ ಇದೆ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ಡ್. ಪ್ರೈಸ್ ಕೋಟಿಂಗ್ ಬಂದು 6,70,000 ನೆಗೋಷಿಯಬಲ್. ಒಂದು 640 ಮಾಡ್ಕೊಡ್ತೀನಿ. 640? ಹೌದು. ತುಂಬಾ ಡಿಮ್ಯಾಂಡ್, ತುಂಬಾ ಜನ ಕೇಳ್ತಿರ್ತಾರೆ. ಒಂದು ತಾರ್ ಇದೆ ಸರ್ ನಿಮ್ಮ ಹತ್ರ? ತಾರ್ ತಗೊಂಡಿದೀವಿ, 2022 ಮಾಡಲ್, 44,000 ಓಡಿದೆ. 4x4 LX ಹಾರ್ಡ್ ಟಾಪ್, ಓಕೆ ಓಕೆ, ಆಟೋಮೆಟಿಕ್ ವೆಹಿಕಲ್, ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್. ಇದೇ ಲಾಸ್ಟ್ ವರ್ಷನ್ ಇರೋದು, 4x4. ಸರ್ ಫೀಚರ್ಸ್ ಅಂದ್ರೆ? ಸರ್ ಫೀಚರ್ಸ್ ವೈಸ್ ಬಂದ್ರೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ಸ್, ABS, ಅಲಾಯ್ ವೀಲ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ನ್ಯಾವಿಗೇಷನ್ ಇದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಓಕೆ. ಸೊ ಈ ಬಂಪರ್ ಎಲ್ಲ ನೋಡಿ ಸರ್, ಇದೆಲ್ಲ ಕಂಪ್ಲೀಟ್ ಅಪ್ಗ್ರೇಡೆಡ್, ಪ್ರೊಜೆಕ್ಟ್ ಹೆಡ್ ಲೈಟ್ಸ್ ಇವೆಲ್ಲ ಅಪ್ಗ್ರೇಡೆಡ್. ಆಫ್ಟರ್ ಮಾರ್ಕೆಟ್. ಹತ್ರ ಕಸ್ಟಮರ್ ಒಂದು 1 lakh ಮೇಲ್ ಖರ್ಚು ಮಾಡಿದ್ದಾರೆ. ಆಕ್ಸೆಸರೀಸ್ ಇದೆ, ಯಾರು ತಗೋತಾರೆ ಅವ್ರಿಗೆ ಬೆನಿಫಿಟ್ ಸರ್ ವೆಹಿಕಲ್. ಅವ್ರೇನು ಮಾಡ್ಸಂಗಿಲ್ಲ, ಏನು ಮಾಡಿಸೋಷ್ಟಿಲ್ಲ ಸರ್. ಬಂಪರ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಇದೆ ಸರ್, ಈ ಬಂಪರ್ಸ್ ಎಂಕ್ವೈರ್ ಮಾಡಬಹುದು. ನೋಡ್ತಾ ಇರಬಹುದು, ಮೆಟಲ್ ಬಂಪರ್ಸ್ ಇದೆ. ಸೊ ಬಂಪರ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್, ಸೊ ಫುಲ್ಲಿ ಕಂಪ್ಲೀಟ್ ಮೆಟಲ್ ಬಂಪರ್ ಅನ್ಬೋದು. ಸರ್ ಪ್ರೈಸ್? ಸರ್ ಪ್ರೈಸ್ ಕೋಟಿಂಗ್ ಬಂದು 17,50,000 ನೆಗೋಷಿಯಬಲ್. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಒಂದು 17 ವರೆಗೂ ಮಾಡ್ಕೊಡ್ತೀನಿ. 17 ವರೆಗೂ ಆಗುತ್ತೆ? ಹೌದೌದು ಸರ್. ಲೋನ್ ಸರ್ ಇದಕ್ಕೆ? ಸರ್ ಲೋನ್ ಇದಕ್ಕೊಂದು 12 ಲಕ್ಷ ವರೆಗೂ ಮಾಡಿಸ್ಕೋಣ. 10 ರಿಂದ 12 ಲಕ್ಷ ಲೋನ್ ಮಾಡೋಣ. ಲೋನ್ ಆಗುತ್ತೆ ಖಂಡಿತ. ಓಕೆ.